ಫ್ಯಾಷನ್ ಕ್ರೇಜ್ಗಾಗಿ ಟ್ಯಾಟೂ ಹಾಕೊಳ್ಳೋದು ಕಾಮನ್. ತೀರಾ ಈ ಟ್ಯಾಟೂ ಅನ್ನುವಂತಹ ವಿಚಾರ ಬಂದಾಗ ಪಾಶ್ಚಿಮಾತ್ಯ ಸಂಸ್ಕೃತಿ ಅಂತ ಮೂಗ್ಮೂರಿಯವರೇ ಹೆಚ್ಚು. ಆದರೆ ಇಲ್ಲೊಬ್ಬ ಸ್ವಾಮೀಜಿ ಈ ಟ್ಯಾಟೂಗಳನ್ನ ಸನಾತನ ಧರ್ಮದ ಸಂಕೇತವಾಗಿ ಹಾಕೊಳ್ಳೋ ಮೂಲಕ ಎಲ್ಲರ ಗಮನವನ್ನು ಸೆಳೆದಿದ್ದಾರೆ. ಹಾಗಾದ್ರೆ ಏನಿವರ ಟ್ಯಾಟೂ ಸ್ಪೆಷಾಲಿಟಿ ಅಂತ ಬನ್ನಿ ನೋಡ್ಕೊಂಡು ಬರೋಣ. ಮೈ ತುಂಬಾ ಟ್ಯಾಟೂ ಹಾಕಿಸಿಕೊಂಡ ಸ್ವಾಮೀಜಿಯ ಮೈ ತುಂಬಾ ದೇವಾನುದೇವತೆಗಳು. ಶಿವ, ಹನುಮ, ರಾಘವೇಂದ್ರ ಸ್ವಾಮಿ ಸೇರಿದಂತೆ ಅಬ್ಬಬ್ಬ, ಈ ಸ್ವಾಮಿಯ ಮೈ ತುಂಬಾ ದೇವಾನುದೇವತೆಗಳೇ. ಅಂದಹಾಗೆ ಇವರ ಹೆಸರು ಲಕ್ಷ್ಮೀಪತಿ ಸ್ವಾಮೀಜಿ ಅಲಿಯಾಸ್ ಟ್ಯಾಟೂ ಸ್ವಾಮೀಜಿ. ಮುಕ್ಕೋಟಿ ದೇವತೆಗಳನ್ನ ಪ್ರತಿನಿಧಿಸುವಂತೆ ಇವರು ಟ್ಯಾಟೂವನ್ನ ಹಾಕಿಸಿಕೊಂಡಿದ್ದಾರೆ. ಮೂಲತಃ ಮೈಸೂರಿನ ಈ ಸ್ವಾಮೀಜಿ ಪಾದಯಾತ್ರೆಯ ಮೂಲಕ ಸನಾತನ ಧರ್ಮದ ತತ್ವವನ್ನು ಸಾರುವ ಕೆಲಸ ಮಾಡ್ತಿದ್ದಾರೆ. ಬಾಡಿಯಲ್ಲಿ 30 ದೇವರುಗಳಿದ್ದಾರೆ. ಒಂದು ರಾಘವೇಂದ್ರ ಸ್ವಾಮಿಗಳು, ವಾದರಾಜರು, ಮಧ್ವಾಚಾರ್ಯರು, ಶಂಕರಾಚಾರ್ಯ, ಈ ರೀತಿ ಒಟ್ಟು 30 ದೇವ್ರನ್ನ ಹಾಕ್ಕೊಂಡಿದ್ದೀನಿ. ಯಾಕೆ ಹಾಕ್ಕೊಂಡಿದ್ದೀನಿ ಅಂದರೆ ನಮ್ಮ ಹಿಂದೂಗಳ ಪ್ರಕಾರ ಗೋಮಾತೆಯಲ್ಲಿ ಮುಕ್ಕೋಟಿ ದೇವತೆಗಳಿದ್ದಾರೆ. ಒಟ್ಟು 35 ದೇವ್ರನ್ನ ಹಾಕ್ಕೊಂಡಿದ್ದೀನಿ ನಾನು. ಯಾಕೆಂದರೆ ಹಿಂದೂ ಪ್ರಕಾರ ನಾವು ಹಾಕ್ಕೋಬೇಕು, ಅದನ್ನು ನಾವು ಇಷ್ಟಪಟ್ಟು ನಾನು ಹಾಕ್ಕೊಂಡಿದ್ದೀನಿ. ನಾನು ಪಾದಯಾತ್ರೆ ಬಂದಿದ್ದೀನಿ. ಇವತ್ತರೆಗೆ ನಾನು 2016ರಿಂದ ಪಾದಯಾತ್ರೆ ಮಾಡ್ತಾಯಿದ್ದೀನಿ. 8 ರಾಜ್ಯ ಸುತ್ಕೊಂಡ್ಬಂದಿದ್ದೀನಿ. ದಿನ 35 ಕಿಲೋಮೀಟರ್ ನಡೀತೀನಿ. ಅಂದರೆ ಬೆಳಗ್ಗೆ 5 ಗಂಟೆಯಿಂದ ಸಾಯಂಕಾಲ 5 ಗಂಟೆಗೆ ನಡೀತೀನಿ. ಇವತ್ತರೆಗೂ ನನಗೆ ಯಾವುದೇ ತೊಂದರೆ ಆಗಿಲ್ಲ. ವಿಶಾಖಪಟ್ಟಣ, ಆಂಧ್ರ ಸೇರಿದಂತೆ ಅನೇಕ ರಾಜ್ಯಗಳಿಗೂ ಕೂಡ ಪಾದಯಾತ್ರೆಯನ್ನ ಹೋಗಿದ್ದಾರೆ. ಮುಕ್ಕೋಟಿ ದೇವರ ಸಂಕೇತವಾಗಿ ಈ ಟ್ಯಾಟೂವನ್ನ ಮೈತುಂಬ ಹಾಕಿಸಿಕೊಂಡಿದ್ದಾರೆ. ಹೀಗಾಗಿ ಈ ಸ್ವಾಮೀಜಿ ಟ್ಯಾಟೂ ಸ್ವಾಮೀಜಿ ಅಂತಲೇ ಫೇಮಸ್ ಆಗಿದ್ದಾರೆ. ಮುಖ, ಕೈ, ಈ ಸ್ವಾಮೀಜಿಯ ಇಡೀ ದೇಹದ ಭಾಗದಲ್ಲಿ ಟ್ಯಾಟೂವನ್ನ ನೋಡಿ ಪ್ರತಿಯೊಬ್ಬರೂ ಕೂಡ ಅಚ್ಚರಿಗೊಳಗಾಗ್ತಿದ್ದಾರೆ. ಪವಿತ್ರ ಪಬ್ಲಿಕ್ ಟಿವಿ, ಬೆಂಗಳೂರು.